ಶಿರಾಡಿ ಘಾಟ್, ಸಕಲೇಶ್ಪುರ, ಹಾಸನ, ಶಿರಾಡಿ ಘಾಟ್. ನಿಮಗೆ ಮಂಗಳೂರು ಭಾಗಕ್ಕೆ ಇಳಿಬೇಕು ಅಂತಂದರೆ ಶಿರಾಡಿ ಘಾಟ್ ಮತ್ತು ಚಾರ್ಮಾಡಿ ಘಾಟ್, 2 ಘಾಟ್ ಇದೆ. ಶಿರಾಡಿ ಘಾಟ್ ಸ್ವಲ್ಪ ಈಸಿ, ಸ್ವಲ್ಪ ಅಗಲವಾಗಿರುವಂಥ ಜಾಗ. ಚಾರ್ಮಾಡಿ ಘಾಟ್ ಸ್ವಲ್ಪ ಇಕ್ಕಟ್ಟು. ಚಾರ್ಮಾಡಿ ಘಾಟ್ ಸಿಕ್ಕಾಕೊಂಡ್ಬಿಟ್ರೆ ಮುಗೀತು ಕತೆ. ಆಮೇಲೆ ದಟ್ಟ ಕಾಡಿನಲ್ಲಿ 6ನೇ ದಿನ ಕೂಡ ಕಾರ್ಯಾಚರಣೆ, ಅಲ್ಲೂ ಕೂಡ ಲಾರಿ ಎಲ್ಲ ಬ್ಲಾಕ್ ಆಗಿದೆ. ನೋಡಿ, ಇದು ಶಿರಾಡಿ ಘಾಟ್ನಲ್ಲಿ ಎಂತೆಂಥ ಲಾರಿಗಳು ಸಿಕ್ಕಾಕೊಂಡಿರೋದು. ಆನೆ ಥರದ ಲಾರಿಗಳದೆಲ್ಲ. ಇನ್ನು ಮನುಷ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಹೆಂಗಿರ್ತಾನೆ? ಕಾಣಿಕೆ ಡಬ್ಬಿಗೆ ದುಡ್ಡು ಹಾಕ್ದಂಗಿರುತ್ತೆ. ನೋಡಿ, ಒಂದು ಕಡೆ ಉತ್ತರ ಕರ್ನಾಟಕ, ಒಂದು ಕಡೆ ಹಾಸನ ಭಾಗ, ಒಂದು ಕಡೆ ಸಕಲೇಶ್ಪುರ ಭಾಗ, ಇನ್ನೊಂದು ಕಡೆ ಅಪಾಯದ ಮಟ್ಟ ಮೀರಿದ ಭದ್ರಾ ನದಿ, ಶಿವಮೊಗ್ಗ. ಕವಲ್ಗುಂದಿ ಗ್ರಾಮದಲ್ಲಿ ಜಲದಿಗ್ಬಂಧನ, 30 ಮನೆಗಳು ಸಂಪೂರ್ಣ ಜಲಾವೃತ, ದ್ವೀಪ ಆಗಿಬಿಟ್ಟಿದೆ. ತಡಸ ಜಡಮಘಟ್ಟ ರಸ್ತೆ ಸಂಪರ್ಕ ಬಂದಾಗಿದೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಕವಲ್ಗುಂದಿಯಲ್ಲಿ 30 ಮನೆಗಳು ಆನೆಕನೈ ಜಾನೆಕನೈ. ನೋಡಿ ದೃಶ್ಯಗಳು ನೋಡಿ. ಇದು 30 ಮನೆಗಳು ಬೇರೆನೆ, ಫುಲ್ ಸ್ವಿಮ್ಮಿಂಗ್ ಪೂಲು. ಮಕ್ಕಳು ಅದರಲ್ಲೇ ಆಟ ಆಡ್ತಾರೆ. ಮಕ್ಕಳಿಗೆ ಏನು ಗೊತ್ತಾಯ್ತದೆ? ಹೌದು. ಆಮೇಲೆ ನೋಡಿ ಅದು ಹೆಂಗಿದೆ ಅಂತಂದ್ರೆ ಅಲ್ಲಿ ಮನೆಗಿನೆಲ್ಲ ಕಟ್ಟಿರ್ತಾರೆ, ಆಯ್ತಾ? ನೀರು ಹೋಗೋ ಜಾಗ ಯಾವುದು ಅಂತ ಗೊತ್ತಿರೋದಿಲ್ಲ. ಆಮೇಲೆ ನೋಡಿ ಅಲ್ಲಿ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ. ನನಗೆ ಅರ್ಥ ಆಗಲ್ಲ, ಅಲ್ಲಿ ಒಂದು ಆ ಸೈಡಲ್ಲಿ ಜನ ಬಂದು ನಿಂತಿದ್ದಾರಲ್ಲ, ಏನು ನೋಡೋಕೆ ನಿಂತಿದ್ದಾರೆ? ಅಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾರೆ, ಅದು ಅಷ್ಟು ಹತ್ತಿರ ಬಂದು ನಿಂತ್ಕೊಂಡ್ಬಿಡ್ತಾರೆ. ಅದರಲ್ಲಿ 1-2 ಜಾರಿ ಹೋದರೆ ಮುಗೀತು. ಮತ್ತೆ ಭೀಮಾನಾಯಕ್ ಇದರ ಬಗ್ಗೆ ಒಂದು ಸಚಿತ್ರ ವರದಿಯನ್ನು ನಮಗೆ ಕೊಟ್ಟಿದ್ದಾರೆ. ವಾಕ್ತೃ ನೋಡೋಣ ಬನ್ನಿ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕಳೆದ 20 ದಿನಗಳಿಂದ ಧಾರಾಕಾರ ಮಳೆ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಭದ್ರಾ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಭದ್ರಾ ನದಿಗೆ 60,000 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಿರುವಂಥದ್ದು. ಹಾಗಾಗಿ ಭದ್ರಾವತಿಯಲ್ಲಿ ಭದ್ರೆಯ ನರ್ತನ ಜೋರಾಗಿದೆ. ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಏನು ನವಲಗುಂದಿ ಏನಿದೆ ಏನು ಕವಲಗುಂದಿ ಗ್ರಾಮ ಏನಿದೆ, ಸುಮಾರು ಕವಲಗುಂದಿ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ಸಹ ನೋಡ್ತಿರಬಹುದು. 30ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ಅವರನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸುವ ಕೆಲಸವನ್ನು ಮಾಡಿದೆ. ದೃಶ್ಯಾವಳಿಗಳಲ್ಲಿ ನಿಮಗೆ ಒಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ. ಮನೆಗಳಿಗೆ ನೀರು ನುಗ್ಗಿದೆ. ಹಾಗಾಗಿ ಅಲ್ಲೊಬ್ಬರು ಅಮ್ಮ ಮನೆಯ ಮೇಲುಗಡೆ ಹತ್ತಿ ಕುಳಿತಿರುವಂಥ ದೃಶ್ಯವನ್ನು ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿನ ಭೀಕರತೆ ಹೇಗಿದೆ, ಎಷ್ಟು ಪ್ರಮಾಣದಲ್ಲಿ ನೀರು ನಿಂತಿದೆ ಅನ್ನುವಂಥದ್ದು ಆ ಒಂದು ದೃಶ್ಯದಿಂದ ನಮಗೆ ತಿಳಿದು ಬರುವಂಥದ್ದು. 30ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ತಡಸ ಮತ್ತು ಭದ್ರಾವತಿ ದಡಂಕಟ್ಟೆ ರಸ್ತೆ ಇಲ್ಲಿ ಸ್ಥಗಿತಗೊಳ್ಳಿದೆ. ಸಂಚಾರ ನಿರ್ಬಂಧವಾಗಿರುವಂಥದ್ದು. 2 ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಇಲ್ಲಿ ಜನರನ್ನು ಓಡಾಡದಂತೆ ಸೂಚನೆಯನ್ನು ನೀಡ್ತಿದ್ದಾರೆ. ಒಟ್ಟಾರೆಯಾಗಿ ಈ 30 ಕುಟುಂಬಗಳ ಬದುಕು ಈಗ ಕಾಳಜಿ ಕೇಂದ್ರದಲ್ಲಿ ವಾಸಿಸುತ್ತಿರುವಂಥದ್ದು. ಪ್ರತಿ ಮಳೆಗಾಲದಲ್ಲಿ ಈ ರೀತಿಯ ಅವಾಂತರಗಳು, ಈ ರೀತಿಯ ಸಮಸ್ಯೆಯನ್ನು ಇಲ್ಲಿ ನಿವಾಸಿಗಳು ಅನುಭವಿಸ್ತಿದ್ದಾರೆ. ಹಾಗಾಗಿ ಅವರಿಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸ್ಕೊಡೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುಂದಾಗಲಿ ಅನ್ನುವಂಥದ್ದು ನಮ್ಮ ಆಗ್ರಹ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇನ್ನು ಕಾವೇರಿ ಫುಲ್ ಕಂಪ್ಲೀಟ್. ಆಷಾಢದಲ್ಲಿ ಯಾವತ್ತೂ ಕೂಡ ಬಾಗಿನ ಆಗಿಲ್ಲ. ಆಷಾಢದಲ್ಲಿ ಬಾಗಿನ ಕೊಟ್ಟರು. ಅದು ನಮ್ಮ ಸಂಪ್ರದಾಯ. ಬಾಗಿನ ಅಂದ್ರೆ ತುಂಬದಾಗ ಗರ್ಭಿಣಿ ಅನ್ನೋ ರೀತಿಯಲ್ಲಿ ನಾವು ಅದನ್ನ ಖುಷಿ. ದೇವರಾಜ ಅರಸು ಅವರು ಪ್ರಾರಂಭ ಮಾಡಿದ್ರು ಅಂತ ಕೇಳ್ಪಟ್ಟೆ. ಆಮೇಲೆ ಈಗ ಅಲ್ಲಲ್ಲಿ ಮಾಡ್ತಾರೆ. ಈಗ ನಮಗೆ ಗಂಗಾರತಿ ಮಾಡ್ದಂಗೆ ಇದು ಚಂದ. ಇದೇನು ಗೊತ್ತಾ, ಒಂದು ಗ್ರ್ಯಾಟಿಟ್ಯೂಡ್, ಎಲ್ಲದಕ್ಕೊಂದು ಥ್ಯಾಂಕ್ಸ್ ಹೇಳೋದು ನಮ್ಮ ಒಂದು ಸಂಸ್ಕೃತಿ, ಅದು ನಮ್ಮ ಒಂದು ಪರಂಪರೆ, ಅದು ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳೋದು. ಈಗ ನೋಡಿ, ನಾವು ಮೊನ್ನೆ ನಾನು ಒಂದು ಕಾರ್ಯಕ್ರಮ ಹೋಗಿದ್ದೆ. ಆಗ ನೋಡಿ, ದೀಪಾವಳಿ ಸಂದರ್ಭದಲ್ಲಿ ನಾವು ನೀರಿನ ಹಂಡೆಗೂ ನಮಸ್ಕಾರ ಮಾಡ್ತೀವಿ, ಆಯ್ತಾ? ಆಮೇಲೆ ದೊಡ್ಡ ಫಂಕ್ಷನ್ಗಳಾದಾಗ ಇದು ಇರ್ತೀವಲ್ವ, ಏನು ಒಲೆ, ಒಂದು ಇಟ್ಟಿಗೆ ಒಲೆ ಮಾಡ್ತೀವಿ, ಅದಕ್ಕೂ ನಮಸ್ಕಾರ ಮಾಡ್ತೀವಿ, ಅದಕ್ಕೊಂದು ಹೂ ಇಡ್ತೀವಿ, ಪೂಜೆ ಮಾಡ್ತೀವಿ. ಆಮೇಲೆ ಹೆಂಗೆ ಅಂತಂದ್ರೆ ನಾವು ಬೇಸಿಕಲಿ ಪ್ರಕೃತಿ ಆರಾಧಕರು ನಾವೆಲ್ಲರೂ ಕೂಡ. ಹೆಂಗೆ ಅಂತಂದ್ರೆ
ಈ ಪ್ರಕೃತಿ ನೀನೆಲ್ಲ ಇದೆ, ಈ ನೀರು ಕೊಟ್ಟಿರೋದು ನೀನು, ಮತ್ತೊಂದು ಕೊಟ್ಟಿರೋದು ನೀನು, ಈ ನೀರನ್ನು ಚೆನ್ನಾಗಿ ಇಟ್ಕೊಂಡ್ರೆ ನನ್ನ ಬಾಳಿಗೆ ಒಳ್ಳೇದಾಗತ್ತೆ. ಹಾಗಂತ ಆ ನೀರನ್ನು ಯಾರು ಬೈಯಲ್ಲ. ಅದಕ್ಕೆ ಕೆಲವರು ಹೇಳ್ತಾರೆ ಈ ರಣಗ ರಕ್ಕಸ ಮಳೆ ಹಂಗೆಲ್ಲ ಹಾಕ್ಬಿಡ್ರಿ ಅಂತಾರೆ. ಹೌದು, ಅದು ನೀನದ್ರಲ್ಲಿ ಕೊಚ್ಕೊಂಡೋದ್ರೆ ನಿನ್ನ ಮಿಸ್ಟೇಕು, ಪ್ರಕೃತಿ ಮಿಸ್ಟೇಕ್ ಅಲ್ಲ. ನೀನು ಹೋಗಿ ಹಂಗೆ ನಿಂತ್ಕೋಬಾರ್ದು. ನೋಡಿ ಇಲ್ಲಿ ಅಂತ ನಮ್ಮನ್ನು ಯಾವಾಗ ತಗೊಂಡು ಹೋಗ್ತಿಂತ ನಿಂತವ್ರು ಹೆಂಗಿದಾರಲ್ಲ ಹಂಗಲ್ಲ ಅಂತೇಳಿ ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ ಯು ಹೇಳೋದು. ಈ ನೀರು ನೋಡಿ, ಇವತ್ತು KRS ಫುಲ್ ತುಂಬಿದೆ, ನಮಗೂ ತಮಿಳ್ನಾಡಿಗೂ ಜಗಳ ಇಲ್ಲ. ಬರಿದಾಗತ್ತೆ, ನಮಗೂ ತಮಿಳ್ನಾಡಿಗೂ ಜಗಳ ಆಗತ್ತೆ, ಹೊಡೆದಾಡ್ಕೋತೀವಿ. ಯಾರ ಕಾರಣ? ಪ್ರಕೃತಿ ಕಾರಣ. ಥ್ಯಾಂಕ್ಸ್ ಹೇಳ್ಬೇಕು ತಾನೆ. ಎಸ್, ಕಾವೇರಿ ಆದರೆ ನೀರು ಜಾಸ್ತಿ ಆರ್ಭಟಕ್ಕೆ ಹಲವೆಡೆ ಅವಾಂತರ, ನೀರಿನ ರಭಸಕ್ಕೆ ಕೊಚ್ಚಿ ಹೋದ ರಸ್ತೆ, ತಡೆಗೋಡೆ, ಐತಿಹಾಸಿಕ ವೆಲ್ಲೆಸ್ಲಿ ಸೇತುವೆ ಬಳಿ ಅವಾಂತರ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ನಿನ್ನೆ ನದಿಗೆ 1.70 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ. ಇನ್ನು ಹಲವೆಡೆ ನೆರೆಯಿಂದ ಅವಾಂತರ. 1.70 ಲಕ್ಷ ಕ್ಯೂಸೆಕ್ ನೀರು. ನಿಮಗೆ ನೆನಪಿರ್ಬೋದು, 3,000 ಕ್ಯೂಸೆಕ್ಸ್ ಬಿಡಿ, 1,000 ಕ್ಯೂಸೆಕ್ಸ್ ಬಿಡಿ, 1 TMC ಬಿಡಿ. ಜಗಳಗಳೇನು, ಯಾರ್ದೆಲ್ಲ ಮಂಡೆ ಹೊಡೀತು, ಎಷ್ಟು ಕೇಸ್ ಆಯಿತು, ಇವತ್ತು ಎಷ್ಟು ಬೇಕು ತಗೊಳ್ಳಿ. ಭರ್ತಿ. ಓಕೆ, ನಮ್ಮ ಮಂಡ್ಯ ರಿಪೋರ್ಟರ್ ಆನಂದ್ ಇದ್ದಾರೆ, ಆನಂದಮಯವಾಗಿ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. KRS ಡ್ಯಾಂನಿಂದ ನಿನ್ನೆ 1,70,000 ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರನ್ನು ಕಾವೇರಿ ನದಿಗೆ ಬಿಡಲಾಗಿತ್ತು. ಪರಿಣಾಮ ಸಾಕಷ್ಟು ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ. ಅದೇ ರೀತಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಬಳಿ ಕೂಡ ಅವಾಂತರ ಸೃಷ್ಟಿಯಾಗಿದೆ. ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ, ತಡೆಗೋಡೆಯು ಕೂಡ ಸಂಪೂರ್ಣವಾಗಿ ನೀರು ಪಾಲಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು, ವೆಲ್ಲೆಸ್ಲಿ ಸೇತುವೆ ಬಳಿ ಇರುವಂಥ ರಸ್ತೆ ಇದು. ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಡಾಂಬರ್ ರಸ್ತೆ, ಇಲ್ಲಿ ಡಾಂಬರ್ ಇತ್ತ ಅನ್ನುವಷ್ಟು ಅನುಮಾನ ಮೂಡುವ ನಿಟ್ಟಿನಲ್ಲಿ ಇಲ್ಲಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ರಸ್ತೆಯ ಎರಡೂ ಬದಿ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಒಂದು ಕಡೆ ನದಿಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು, ಮತ್ತೊಂದು ಕಡೆ ಇನ್ನೊಂದು ಭಾಗದಲ್ಲೂ ಕೂಡ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಎರಡೂ ಭಾಗದ ತಡೆಗೋಡೆಗಳು ಸಂಪೂರ್ಣವಾಗಿ ಕಿತ್ತು ಬಂದಿರುವಂಥದ್ದು. ನಿನ್ನೆ 1,70,000 ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ ಬಿಡಲಾಗ್ತಾ ಇದ್ದು, ಇದರಿಂದ ಕಾವೇರಿ ನದಿ ಅಪಾಯದ ಮಟ್ಟವನ್ನು ಮೀರಿತ್ತು. ಸಾಕಷ್ಟು ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ. ಅದೇ ರೀತಿ ಇಲ್ಲೂ ಕೂಡ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಇಲ್ಲಿ ಸದ್ಯ ಒಂದಷ್ಟು ಸಿಬ್ಬಂದಿಗಳು ಬಂದಿದ್ದಾರೆ. ಜೊತೆಗೆ ಇಲ್ಲಿರುವಂಥ ವಿದ್ಯುತ್ ಕಂಬಗಳಿಗೂ ಕೂಡ ಈಗ ಏನು ಬೀಳುವಂಥ ಒಂದು ಸಾಧ್ಯತೆ ಜೊತೆಗೆ ಆತಂಕ ಎದುರಾಗಿದೆ. ಹಾಗಾಗಿ KEBಯ ಸಿಬ್ಬಂದಿ ಬಂದು ಇಲ್ಲಿರುವಂಥ ಕಂಬಗಳನ್ನು ಒಂದಷ್ಟು ಸುರಕ್ಷಿತ ಮಾಡೋ ನಿಟ್ಟಿನಲ್ಲಿ, ಜೊತೆಗೆ ಕಂಬಗಳಿಗೆ ಕಲ್ಲನ್ನು ಹಾಕುವಂಥದ್ದು, ಅಂದರೆ ಸುತ್ತ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕಲ್ಲುಗಳನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ದೃಶ್ಯದಲ್ಲಿ ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಮುಂದಿನ ಭಾಗದಲ್ಲಿ ಅಲುಗಾಡ್ತಾ ಇದೆಯಾ CM ಕುರ್ಚಿ? ಯಾಕೆ ಹೇಳ್ತೀವಿ, ಸ್ಮಾಲ್ ಬ್ರೇಕ್ ಆದ್ಮೇಲೆ.